ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಬುರುಡಿಕಟ್ಟಿ ಮಾತಾಡೋದು. ಏನು ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ 17ನೇ ವರ್ಷದ ವಾರ್ಷಿಕ ಗಣೇಶೋತ್ಸವದ ನಿಮಿತ್ತ ಏನು ಶತಮಾನದ ಸಂಘ ಸೂರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷವನ್ನು ಈ ವರ್ಷ ನಾವು ರಾಣೆಬೆನ್ನೂರು ರಾಜ ಮಹಾಮಂಟಪದಲ್ಲಿ ಏನು ಮಾಡಿದ್ವಿ, ಅದರ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಈಗಾಗಲೇ ಲಕ್ಷಾಂತರ ಜನರು ಬಂದು ಇದನ್ನು ನೋಡಿ ಖುಷಿಯನ್ನು ವ್ಯಕ್ತಪಡಿಸಿ ಆಶೀರ್ವದಿಸಿ ಹೋಗಿದ್ದು ನಮಗೆಲ್ಲರಿಗೂ ಇನ್ನೂ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡಿದೆ. ಅದೇ ರೀತಿ ನಾಳೆ ದಿವಸ ಅಂದರೆ 4 ಅಕ್ಟೋಬರ್ 2025 ಶನಿವಾರ ದಿವಸ ಬೆಳಗ್ಗೆ 10:45ಕ್ಕೆ ಗಣೇಶನ ಮೈಮೇಲಿರ್ತಕ್ಕಂಥ ಎಲ್ಲ ಬೆಳ್ಳಿಯ ವಸ್ತುಗಳು, ಆಶೀರ್ವಾದಕಾಯಿ, ಭಾಗವತ ಧ್ವಜ ಇವನ್ನೆಲ್ಲ ಹರಾಜು ಮೂಲಕ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿ ಎಲ್ಲರೂ ವಿಸರ್ಜನೆ ಟೈಮು 11 ಗಂಟೆ ತೋರಿಸಿ 2 ಗಂಟೆ 1 ಗಂಟೆ ಅವ್ಯಾವೂ ಇಲ್ಲ. ಬೆಳಗ್ಗೆ 11 ಗಂಟೆಗೆ ಭಾಳ ಅಂದರೆ ಶಾರ್ಪಾಗಿ 5 ನಿಮಿಷ 10 ನಿಮಿಷ ಅಷ್ಟೇ ವಿಳಂಬ ಆಗ್ಬೋದು. ಶಾರ್ಪಾಗಿ ಬೆಳಗ್ಗೆ 11 ಗಂಟೆಗೆ ನಾವು ಒಂದು ಈ ಶೋಭಾಯಾತ್ರೆಯನ್ನು ಶುರು ಮಾಡಲು ನಾವು ಈಗಾಗಲೇ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದೀವಿ. ಈ ಭಾಗದಲ್ಲಿ ವಿಶೇಷ ಎನಿಸಿಕೊಂಡಿರುವ ಒಂದು ಬೃಹತ್ ಶೋಭಾಯಾತ್ರೆ ಶುರುವಾಗಲಿದೆ. ಆ ಶೋಭಾಯಾತ್ರೆ ನಗರಸಭೆಯ ಕ್ರೀಡಾಂಗಣ ರಾಣೆಬೆನ್ನೂರು ಇಲ್ಲಿದ್ದ ಶುರುವಾಗಿ ಪ್ರತಿ ವರ್ಷದಂತೆ ನಗರದ ರಾಜ ಬೀದಿಗಳಲ್ಲಿ ಹೋಗುವುದನ್ನು ತಾವೆಲ್ಲ ಮನಗಂಡಿದ್ದೀರಿ. ಈ ಒಂದು ಮೆರವಣಿಗೆ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕಲಾ ತಂಡಗಳು ವೈಭೋಗ ತಾವೆಲ್ಲ ನೋಡ್ಬೋದು. ಸುಮಾರು ಸುತ್ತಮುತ್ತಲು ರಾಜ್ಯ ಹಾಗೂ ನಮ್ಮ ಕರಾವಳಿ ಪ್ರದೇಶ ಇರ್ಬೋದು, ಹಾಗೂ ಬೆಂಗಳೂರು ಮೈಸೂರು ಭಾಗದಿಂದ ಇರ್ಬೋದು, ಸುಮಾರು ಒಂದು 18ರಿಂದ 20 ಕಲಾ ತಂಡಗಳು ಭಾಗವಹಿಸ್ತವೆ. ಮೆರವಣಿಗೆ ಸಮಯ ಬೆಳಗ್ಗೆ 11ರಿಂದ ರಾತ್ರಿ 11 ಮಟ್ಟ ಇರೋದ್ರಿಂದ ಅವನ್ನು 2 ಭಾಗವಾಗಿ ವಿಂಗಡಣೆ ಮಾಡಿದ್ದೇವೆ. ಬೆಳಗ್ಗೆ 11ರಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಅರ್ಧ ತಂಡಗಳು ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರೆ, ಸಂಜೆ 4ರಿಂದ ಮೆರವಣಿಗೆ ಮುಗಿಯುವವರೆಗೂ ಅರ್ಧ ತಂಡಗಳು ಭಾಗವಹಿಸ್ತವೆ. ಅದೇ ರೀತಿ ಮೆರವಣಿಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸಿಡಿಮದ್ದು ಕಾರ್ಯಕ್ರಮ. ಇದನ್ನು ಈ ವರ್ಷ ಹೊಸದಾಗಿ, ಅಂದರೆ ಪ್ರತಿ ವರ್ಷವೂ ನಗರದ ಎಲ್ಲ ಸರ್ಕಲ್ಗಳಲ್ಲಿ ಮಾಡ್ತಿದ್ವಿ. ಆದರೆ ಈ ವರ್ಷ ಎಲ್ಲ ಸರ್ಕಲ್ಗಳನ್ನ ಬಿಟ್ಟು ಒಂದೇ ಒಂದು ಪ್ರದೇಶದಲ್ಲಿ ಅದನ್ನು ಮಾಡಬೇಕು ಅಂತಂದು ನಿರ್ಧರಿಸಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಮಾಜಿ ಸಚಿವರಾದ ಸಿ ಟಿ ರವಿ ಅಣ್ಣನವರು ಚಾಲನೆ ಕೊಡ್ತಾರೆ. ಹಾಗಾಗಿ ಅದು ನಗರದ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ನೆರವೇರಲಿದೆ. ಅದು ಸುಮಾರು ಸಂಜೆ 6:30ರಿಂದ 7 ಗಂಟೆ ಅನ್ಕೋಬೋದು. ಆ ಒಂದು ಸಮಯದಲ್ಲಿ ಆ ಪ್ರದರ್ಶನ ಶುರುವಾಗುತ್ತದೆ. ಅದೇ ರೀತಿ ನಗರದಲ್ಲಿ ಆ ಓಣಿಯ ಏನು ಮೆರವಣಿಗೆ ರೂಟು ಏನೈತಿ, ಆ ರೂಟನ್ನು ಎಲ್ಲ ಮಾತೆಯರು ಹಾಗೂ ನಮ್ಮ ಸಂಘದ ಮೇಲಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಭಕ್ತಾದಿಗಳು, ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯಗಳು ಎಲ್ಲರೂ ಆ ಒಂದು ರಾಜ ಬೀದಿಗಳನ್ನು ಕೇಸರಿ ಫ್ಲಾಗ್ ಕಟ್ಟೋದ್ರಿಂದ ಇರ್ಬೋದು, ಬಂಟಿಂಗ್ಸ್ ಕಟ್ಟೋದ್ರಿಂದ ಇರ್ಬೋದು, ಲೈಟಿಂಗ್ ಡೆಕೋರೇಷನ್ ಮಾಡೋದ್ರಿಂದ, ಆ ಹೂವಿನ ಹಾರ ಮತ್ತು ಹೂವಿನ ತೋರಣಗಳನ್ನು ಮಾಡೋದ್ರಿಂದ ಹಿಡಿದು ಪೇಪರ್ ಬ್ಲಾಸ್ಟು, ಆಮೇಲೆ ಪಟಾಕ್ಷಿ ಔಟ್ಗಳನ್ನು ಹಚ್ಚೋದ್ರಿಂದ ಇರ್ಬೋದು, ಆಮೇಲೆ ಪ್ರಸಾದಗಳನ್ನು ವಿತರಣೆ ಮಾಡೋದಿರ್ಬೋದು, ತಂಪು ಪಾನೀಯಗಳು, ಆಮೇಲೆ ನೀರುಗಳನ್ನು ವಿತರಣೆ ಮಾಡೋದ್ರದ್ದು ಇರ್ಬೋದು. ಇವನ್ನೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡೋಕ್ಕೆ ಈಗಾಗಲೇ ಎಲ್ಲ ಕಡೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಅತಿ ಉತ್ಸಾಹದಿಂದ ಭಾಗವಹಿಸಬೇಕು. ಹಾಗೂ ತಾವೇ ಈ ಒಂದು ಮೆರವಣಿಗೆಯಲ್ಲಿ ಯಾವುದೇ ಅವಘಡಗಳು ಸಂಭವಿಸ್ತದೆ, ಆ ಅವಘಡಗಳು ಯಾವುದೇ ಸಂಭವಿಸುವ ಒಂದು ಮುನ್ಸೂಚನೆ ತಮಗೆ ಗೊತ್ತಿದ್ರೆ ಅದನ್ನು ತಾವೇ ಖುದ್ದಾಗಿ ನಿಂತ್ಕೊಂಡು ಅದನ್ನು ಪರಿಹರಿಸಬೇಕು. ಯಾಕಂದರೆ ಮೆರವಣಿಗೆಯಲ್ಲಿ ಒಂದು ಸಣ್ಣ ಅವಘಡ ಆದ್ರೂ ಅದು ಈಗ ತಾವೆಲ್ಲ ನೋಡ್ತಾ ಇರ್ಬೋದು, ರಾಜ್ಯದಲ್ಲಿ ಯಾವ್ಯಾವ ರೀತಿ ಮದ್ದೂರು ಘಟನೆ ಆಗಿರ್ಬೋದು, ಹಾಸನ ಘಟನೆ ಆಗಿರ್ಬೋದು, ಮತ್ತೊಂದಿರ್ಬೋದು, ಇವನ್ನೆಲ್ಲ ಮನಗಂಡು ನಾವೇ ಸ್ವಯಂಕೃತವಾಗಿ ನಾವೇ ಕಮಿಟಿಯರ ವ್ಯಾಲಂಟ್ರಿ ಆಗಿ ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ನಿಂತ್ಕೊಂಡದ್ದು ಮೆರವಣಿಗೆ ಶುರು ಆದಾಗಿನಿಂದ ಹಿಡಿದು ಮುಗಿಯೋವರೆಗೂ ಕಿವಿ ಮಾತಿಗೆ ಯಾವುದೇ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡದೆ ಇದನ್ನು ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಲು ತಾವೆಲ್ಲ ಸಹಕರಿಸಬೇಕು ಅಂತಂದು ಈ ಮೂಲಕ
ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಾವೆಲ್ಲ ಲಕ್ಷ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರಾಣೆಬೆನ್ನೂರಿನ ಐತಿಹಾಸಿಕ ಈ ಒಂದು ಮೆರವಣಿಗೆಯನ್ನು ತಾವು ಮರೆಯದೆ ನೆನಪು ಉಳಿಯುವಂತೆ ಮಾಡಬೇಕು ಅಂತಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.